ಭೀಮಸೇನ ದೇವರ ಒಂದೊಂದು ಜೀವನದ ಚರಿತ್ರೆಯಲ್ಲಿಯೂ ಅವರ ಆದರ್ಶದಲ್ಲಿಯೂ ಈ ಎಲ್ಲ ಗುಣಗಳು ವ್ಯಕ್ತವಾಗಿ ನಮಗೆ ತೋರ್ತವೆ. ಒಂದೊಂದು ಸಣ್ಣ ಘಟನೆಯಲ್ಲಿ ಭೀಮಸೇನ ದೇವರು ಅರಗಿನ ಮನೆಯಲ್ಲಿ ಪುರೋಚನ ಮೊದಲಾದವರನ್ನೆಲ್ಲ ಸುಟ್ಟು ವಿದುರ ಹಾಕಿಕೊಟ್ಟ ಮಾರ್ಗದೊಳಗೆ ತನ್ನ ತಮ್ಮಂದಿರನ್ನ ತಾಯಿಯನ್ನ ಹೊತ್ತುಕೊಂಡು ಬರ್ತಾರೆ. ಒಬ್ಬರೇ ಅವರೆಲ್ಲರನ್ನೂ ಒಬ್ಬರೇ ಹೊತ್ತುಕೊಂಡು ನಡೆದು ಬರ್ತಾರೆ. ಇದೇನು ಭೀಮಸೇನ ದೇವರಿಗೆ ಆಶ್ಚರ್ಯದ ಸಂಗತಿಯಲ್ಲ. ಎಲ್ಲ ದೇವತೆಗಳನ್ನೂ ಹೊತ್ತವರು ಅವರೇ, ಇಡೀ ಜಗತ್ತನ್ನ ಧಾರಣ ಮಾಡಿದವರೇ ಅವರು ಮೂಲ ರೂಪದಲ್ಲಿ. ಬಳಿಚ್ಛಾ ಸೂಕ್ತದಲ್ಲಿ ಹೇಳ್ತಾ ಇರುವಾಗ ಬಳಿಚ್ಛಾ ತದ್ವಪುಷೆ ಬಟ್ ಇತ್ಥಾ, ಬಟ್ ಅಂದ್ರೆ ಬಲರೂಪರಾದಂಥವರು ಮೂಲ ರೂಪದಲ್ಲಿ ವಾಯುದೇವರು. ಇತ್ಥಾ ಮೂಲ ರೂಪದಲ್ಲಿ ಹೇಗೆ ಬಲರೂಪರಾಗಿದ್ದಾರೋ ಅವತಾರದಲ್ಲಿಯೂ ಅದೇ ರೀತಿಯಾಗಿ ಆಗಿದ್ದಾರೆ ಅಂತ ಋಗ್ವೇದ ಸಂಹಿತೆಯಲ್ಲಿ ಹೇಳುತ್ತಾರೆ ಬಳಿಚ್ಛಾ ಸೂಕ್ತದಲ್ಲಿ. ಅಂತಹ ಬಲರೂಪರಾದ ವಾಯುದೇವರು ಇಡೀ ಜಗತ್ತನ್ನೇ ತನ್ನ ತಲೆಯ ಮೇಲೆ ಧಾರಣ ಮಾಡಿದಂತಹ ಶೇಷದೇವರನ್ನ ತಾವು ಕೂರ್ಮ ರೂಪದಲ್ಲಿ ತಮ್ಮ ಪುಚ್ಛದ ಮೇಲೆ ಧಾರಣ ಮಾಡಿದ್ದಾರೆ ವಾಯುದೇವರು. ಪುಚ್ಛ ಇದು ಅತ್ಯಂತ ನಾಜೂಕಾದಂತಹ ಅವಯವ. ನೀವು ಭಾರಿ ಪೈಲ್ವಾನ್ ಇರಬಹುದು, ಬೇಕಾದಷ್ಟು ಮೀಸಿ ಬಿಟ್ಟು ಪೈಲ್ವಾನ್ ಆಗಿ ನಿಂತಿರಬಹುದು. ಕೈಯಿಂದ ಎತ್ತುವಷ್ಟು ಪದಾರ್ಥಗಳನ್ನ ನಿಮ್ಮ ಕಿವಿ ಮೇಲೆ ಇಟ್ಕೊಳ್ಳಿಕ್ಕಾಗತ್ತೇನು? ಮೂಗಿನ ಮೇಲೆ ಆಗುವುದಿಲ್ಲ. ನಾಲಿಗೆಯ ಮೇಲೆ ನಿಮಗೆ ಬಾಲ ಇಲ್ಲ, ಇದ್ರೆ ಬಾಲದ ಮೇಲೆ ಇಟ್ಕೊಳ್ಳಿಕ್ಕಾಗುವುದಿಲ್ಲ. ಅವುಗಳು ಬಹಳ ಅಶಕ್ತವಾದ ನಾಜೂಕಾದ, ಸುಮ್ಮನೆ ಇರಲಿಕ್ಕೆ ವೇಸ್ಟ್ ಆದ ಅಂಗಗಳಿದ್ದ ಹಾಗೆ. ಬಾಲ, ಕಿವಿಯಲ್ಲ. ಅಂತಹ ಅಂಗಗಳಿಂದ ಏನು ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ವಾಯುದೇವರ ಬಲವನ್ನ ದೇವರು ತೋರಿಸ್ತಾನೆ, ತಾನೂ ಅದಕ್ಕೂ ಹೆಚ್ಚಿನ ಬಲವನ್ನ ಪರಮಾತ್ಮ ತೋರಿಸ್ತಾನೆ. ಇಡೀ ಜಗತ್ತನ್ನ ತಮ್ಮ ತಲೆಯ ಮೇಲೆ ಧರಾಖಿಲೇಯಂ ನನು ಸರ್ಷಪಾಯತಿ, ಸಾಸಿವೆ ಕಾಳಿನಂತೆ ಧಾರಣ ಮಾಡುವ ಸಾಮರ್ಥ್ಯ ಶೇಷದೇವರಿಗಿದ್ರೆ, ಆ ಶೇಷದೇವರನ್ನ, ಜಗತ್ತನ್ನ ಹೊತ್ತ ಶೇಷದೇವರನ್ನ, ಆ ಶೇಷದೇವರೇನು ಸಾಮಾನ್ಯ ಏನು, ಅವರು ಹೆಡೆ ಮೇಲೆ ಧಾರಣ ಮಾಡಿದ್ದಾರೆ, ಅದು ಅಂಥದ್ದೇ. ಹೆಡೆ ಮೇಲೆ ಜಗತ್ತನ್ನ ಧಾರಣ ಮಾಡಿದರೆ ಅವರನ್ನ ಇವರು ಬಾಲದ ಮೇಲೆ ಧಾರಣ ಮಾಡಿದ್ದಾರೆ. ಬಾಲದ ಮೇಲೆ ಧಾರಣ ಮಾಡಿದ್ದಾರೆ. ಇನ್ನೂ ತಲೆಯ ಮೇಲೆ ಏನೋ ಬ್ಯಾಲೆನ್ಸ್ ತಂದುಕೊಳ್ಳಬಹುದು, ಬಾಲದ ಮೇಲೆ ಬ್ಯಾಲೆನ್ಸ್ ತಂದುಕೊಳ್ಳುವುದು ಬಹಳ ಕಷ್ಟ. ಅಂತಹ ಬಲವನ್ನ ಭೀಮಸೇನ ದೇವರಿಗೆ ಮೂಲ ರೂಪದಲ್ಲಿ ನಾವು ಕಾಣುತ್ತೇವೆ. ಇಡೀ ಜಗತ್ತನ್ನ ಧಾರಣ ಮಾಡಿದ ಶೇಷದೇವರನ್ನ ಪುಚ್ಛದಲ್ಲಿ ಧಾರಣ ಮಾಡ್ತಾರೆ. ಅವರನ್ನ ಪರಮಾತ್ಮ ವಿಷ್ಣು ಕುರ್ಮ ತಾನು ಪುಚ್ಛದಲ್ಲಿ ಧಾರಣ ಮಾಡ್ತಾನೆ. ವಾಯುದೇವರು ಹೇಳ್ತಾರೆ, ಇಡೀ ಜಗತ್ತನ್ನ 2 ಭಾಗ ಮಾಡಿ ತಾಳ ಕುಟ್ಟಿದಾಗೆ ಕುಟ್ತೇನೆ ಅಂತಂತಾರೆ. ಅಂತಹ ಸಾಮರ್ಥ್ಯ ಇರತಕ್ಕಂತಹ ವಾಯುದೇವರಿಗೆ ಇದೇನು ದೊಡ್ಡ ವಿಷಯ ಅಲ್ಲ. ಭಗವದ್ಗೀತೆಯಲ್ಲಿ ವಿಶ್ವರೂಪಾಧ್ಯಾಯದಲ್ಲಿ ನಾವು ಕಾಣುತ್ತೇವೆ, ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷಿಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ದೇವರಲ್ಲಿ ಬ್ರಹ್ಮದೇವರು ಕುಳಿತಿದ್ದಾರಂತೆ. ದೇವರ ಆ ವಿಶ್ವರೂಪದಲ್ಲಿ ಬ್ರಹ್ಮದೇವರು ಕುಳಿತರೆ ಆ ಬ್ರಹ್ಮದೇವರ ತೊಡೆಯ ಮೇಲೆ ರುದ್ರದೇವರನ್ನು ಕೂಡಿಸಿಕೊಂಡಿದ್ದಾರಂತೆ. ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ, ರುದ್ರದೇವರು ಕಮಲಾಸನನಾದ ಬ್ರಹ್ಮದೇವರ ತೊಡೆಯ ಮೇಲೆ ಕುಳಿತಿದ್ದಾರೆ. ಹೀಗೆ ಎಲ್ಲ ದೇವರಿಗೂ ಆಶ್ರಯರಾಗಿರತಕ್ಕಂಥವರು ರುದ್ರಂ ಸಮಾಶ್ರಿತ ದೇವಾಹ ರುದ್ರೋ ಬ್ರಹ್ಮಾಣಮಾಶ್ರಿತ ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ ನಾಹಂಕಂಚಿದುಪಾಶ್ರಿತ. ಇದೇ ಮಹಾಭಾರತದಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ ಮಾತು. ಸಮಗ್ರ ದೇವತೆಗಳು ರುದ್ರದೇವರನ್ನ ಆಶ್ರಯಿಸಿದ್ದಾರೆ, ರುದ್ರದೇವರು ಬ್ರಹ್ಮದೇವರನ್ನ ವಾಯುದೇವರನ್ನ ಆಶ್ರಯಿಸಿದ್ದಾರೆ, ವಾಯುದೇವರು ನನ್ನನ್ನು ಆಶ್ರಯಿಸಿದ್ದಾರೆ ಅಂತ ದೇವರು ಹೇಳಿಕೊಳ್ತಾನೆ. ಅಂತಹ ಸ್ಥಾನದಲ್ಲಿರುವ ವಾಯುದೇವರಿಗೆ ಈ ಯಮಧರ್ಮರಾಜ, ಒಬ್ಬ ಅರ್ಜುನ, 2 ಅಶ್ವಿನಿ ದೇವತೆಗಳು, ಆ ಪರಾವಹ ಎಂಬ ಮರುತ್ತಿನ ಅವತಾರನಾದ ಪಾಂಡುವಿನ ಹೆಂಡತಿ ಕುಂತಿ, ಮೂಲ ರೂಪದಲ್ಲಿಯೂ ಮರುತ್ತಿನ ಹೆಂಡತಿ ಅವಳು, ಅಂತಹ ಒಬ್ಬ ದೇವತಾ ಸ್ತ್ರೀ, ಇನ್ನು 4 ಜನ ದೇವತೆಗಳನ್ನ ತಾವು ಧಾರಣೆ ಮಾಡ್ತಾರೆ ಎನ್ನುವುದು ಇದೇನು ಬಹಳ ದೊಡ್ಡ ಸ್ಥಿತಿ ಅಲ್ಲ. ಅರ್ಥಾತ್ ಆ ಅತೀ ದೊಡ್ಡ ಸ್ಥಾನ ಇರುವಂತಹ ಅವರಿಗೆ ಇದು ಬಹಳ ಸಣ್ಣ ವಿಷಯ. ಆದರೂ ಕೂಡ ಭೀಮಸೇನ ದೇವರು ಆ ರೀತಿಯಾಗಿ ಧಾರಣೆ ಮಾಡಿಕೊಂಡು ಬರ್ತಾರೆ. ಬಂದಂತಹ ಭೀಮಸೇನ ದೇವರು ಅವರೆಲ್ಲರನ್ನೂ ಮಲಗಿಸಿ ತಾವೊಬ್ಬರೇ ಎಚ್ಚರದಿಂದ ಕುಳಿತಿರ್ತಾರೆ. ನೋಡಿ, ಅವತಾರ ರೂಪ ಹಾಗೂ ಮೂಲ ರೂಪ ಇವುಗಳೆರಡರೊಳಗೆ ಎಷ್ಟು ವಿಚಿತ್ರವಾದ ಸಾಂಗತ್ಯ ನಮಗೆ ತೋರುತ್ತೆ.
ಎಲ್ಲರನ್ನೂ ಮಲಗಿಸಿ ತಾವು ಮಾತ್ರ ಎಚ್ಚರ ಇದ್ದು ಭೀಮಸೇನ ದೇವರು ರಕ್ಷಣೆ ಮಾಡ್ತಾ ಇರ್ತಾರೆ. ಏನೇ ಆಪತ್ತು ಬಂದರೂ ನಾನು ಅದನ್ನ ಪರಿಹಾರ ಮಾಡಬೇಕು, ಇವರೆಲ್ಲ ಮಲಗಲಿ ಅಂತ. ಮೂಲ ರೂಪದೊಳಗೆ ಮಾಡೋ ಕೆಲಸವೂ ಇಷ್ಟೇ. ಎಲ್ಲರೂ ಮಲಗಿದಾಗ ಎಚ್ಚರ ಇದ್ದು ನಮ್ಮ ಶ್ವಾಸೋಚ್ಛ್ವಾಸವನ್ನ ಮಾಡಿಸ್ತಾ ಇರುವವರೇ ವಾಯುದೇವರು. ಉಳಿದೆಲ್ಲ ದೇವತೆಗಳು ಮಲಗಿದರೂ ಕೂಡ ವಾಯುದೇವರು ಮಲಗುವುದಿಲ್ಲ. ನಾವು ಕಣ್ಣಿನ ಅಭಿಮಾನಿಯಾಗಿರತಕ್ಕಂತಹ ಸೂರ್ಯ ತನ್ನ ಕೆಲಸವನ್ನ ಮಾಡಿಸದೆ ಸುಮ್ಮನೆ ಇರಬಹುದು. ಕಿವಿಗೆ ಅಭಿಮಾನಿಗಳಾಗಿರತಕ್ಕಂತಹ ದಿಗ್ದೇವತೆಗಳು ತಮ್ಮ ಕೆಲಸ ಮಾಡಿಸದೆ ಸುಮ್ಮನೆ ಇರಬಹುದು ಸುಷುಪ್ತಿ ಕಾಲದಲ್ಲಿ ಮಲಗಿದಾಗ. ಆದರೆ ವಾಯುದೇವರು ಮಾತ್ರ ತಮ್ಮ ಕಾರ್ಯವನ್ನ ಮಾಡ್ತಾನೇ ಇರ್ತಾರೆ, ಅವರು ಮಲಗುವುದಿಲ್ಲ. ಸುಷುಪ್ತಿಯಲ್ಲಿ ಮಲಗಿ ಎದ್ದ ಮೇಲೆ ನಮಗೆ ಅನುಭವಕ್ಕೆ ಬರ್ತದೆ, ಬಹಳ ಸುಖವಾಗಿ ಮಲಗಿ ಎದ್ವೆವು ಅಂತ. ಇಷ್ಟೊತ್ತಿನವರೆಗೆ ಬಹಳ ಸುಖವಾಗಿ ನಿದ್ರೆ ಆಯಿತು, ಬಹಳ ಆನಂದವಾಗಿತ್ತು ನನಗೆ ಅಂತಂತಾನೆ. ನನಗೆ ಬಹಳ ಆನಂದವಾಗಿತ್ತು ಅಂತ ಅನ್ನಬೇಕಾದ್ರೆ ನಾನು ಅನ್ನುವ ತಿಳಿವಳಿಕೆ ಇತ್ತು. ಮಲಗಿದಾಗಲೂ ನಮಗೆ ಆನಂದದ ತಿಳುವಳಿಕೆ ಇತ್ತು. ನಾನು ಅನ್ನುವ ತಿಳುವಳಿಕೆ, ಆ ಆನಂದದ ತಿಳುವಳಿಕೆ ನಮಗೆ ಮಲಗಿದಾಗಲೂ ಏನಿರುತ್ತಲ್ಲ ಅದನ್ನ ತಂದುಕೊಡುವವರೇ ವಾಯುದೇವರು. ಶ್ವಾಸೋಚ್ಛ್ವಾಸ ಮಾಡಿಸುವವರೇ ವಾಯುದೇವರು. ನಮ್ಮ ಜೀವಸ್ವರೂಪದ ಅಸ್ತಿತ್ವವನ್ನ ಮಲಗಿದಾಗ ಉಳಿಸಿದವರೇ ವಾಯುದೇವರು. ಹೀಗಾಗಿ ಎಲ್ಲರೂ ಮಲಗಿದಾಗ ಯಾವತ್ತಾದರೂ ಎಚ್ಚರದಿಂದಲೇ ಇರತಕ್ಕಂತಹ ವಾಯುದೇವರಿಗೆ ಈ ಉಳಿದ ಪಾಂಡವರನ್ನ ಹಾಗೂ ಕುಂತಿಯನ್ನ ಎಚ್ಚರದಲ್ಲಿದ್ದು ರಕ್ಷಣೆ ಮಾಡಿದ್ದಾರೆ ಅಂತನ್ನುವುದು ಇದೊಂದು ಕೇವಲ ಸೂಚಕ. ಇದೇ ರೀತಿಯಾಗಿ ವಾಯುದೇವರು ಎಲ್ಲರನ್ನೂ ರಕ್ಷಣೆ ಮಾಡ್ತಾರೆ ಅಂತ ಮಹಾಭಾರತ ಸೂಚನೆ ಮಾಡುತ್ತೆ. ಆ ಸಂದರ್ಭದಲ್ಲಿ ಹಿಡಿಂಬಿ ಬರ್ತಾಳೆ. ತನ್ನ ಅಣ್ಣನಾದ ಹಿಡಿಂಬನಿಗೆ ಆಹಾರವನ್ನು ಒಯ್ದುಕೊಡುವುದಕ್ಕೆ ಹುಡುಕ್ತಾ ಬರ್ತಾಳೆ. ಭೀಮಸೇನ ದೇವರನ್ನು ನೋಡಿದ್ದೇ ತಡ ಭೀಮಸೇನ ದೇವರ ರೂಪದಿಂದ ಮೋಹಿತಳಾಗಿ ತನ್ನ ರಾಕ್ಷಸ ವೇಷವನ್ನ ಪರಿತ್ಯಾಗ ಮಾಡಿ ಶ್ರೇಷ್ಠ ಸುಂದರವಾದ ಸ್ತ್ರೀಯ ವೇಷವನ್ನು ಧಾರಣ ಮಾಡಿ ಬರ್ತಾಳೆ. ನನ್ನನ್ನು ಮದುವೆಯಾಗು ಅಂತ ಕೇಳ್ತಾಳೆ. ಯಾರಾದರೂ ಮನುಷ್ಯರು ಸಿಕ್ಕರೆ ಅವರನ್ನ ಆಹಾರಕ್ಕೆ ತೆಗೆದುಕೊಂಡು ಬಾ ಅಂತ ಅಣ್ಣ ಕಳಿಸಿದರೆ ಅದನ್ನ ಮರೆತು ನನ್ನನ್ನು ಮದುವೆಯಾಗು ಅಂತಂತಾಳೆ. ನೋಡಿ, ಇದೊಂದೇ ಘಟನೆಯಲ್ಲಿ ಭೀಮಸೇನ ದೇವರ ಎಷ್ಟು ಸದ್ಗುಣಗಳು ನಮಗೆ ಅಭಿವ್ಯಕ್ತವಾಗುತ್ತೆ. ಭಕ್ತಿರ್ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿ ಸ್ಥಿತಿ. ಅವಳು ಬೇರೆ ಯಾರಲ್ಲ, ಶ್ರೀಮದಾಚಾರ್ಯರು ಹೇಳ್ತಾರೆ, ಸಾಕ್ಷಾತ್ ಇಂದ್ರದೇವರ ಮಡದಿ, ಸ್ವರ್ಗಲೋಕದ ಐಸಿರಿಯೇ ಮೂರ್ತಿ ಎತ್ತಿ ಬಂದವಳು. ಶಾಪದಿಂದ ಶಚೀದೇವಿ ಒಬ್ಬಳಾದರೆ ಇನ್ನೊಬ್ಬಳು ಇವಳು. ಭಾರತೀದೇವಿಯ ಆವೇಶ ಇದ್ದಂಥವಳು. ಅಂತಹ ಹಿಡಿಂಬಿ ಶ್ರೇಷ್ಠವಾದ ಸುಂದರವಾದ ರೂಪವನ್ನ ತೆಗೆದುಕೊಂಡು ಬಂದು ಭೀಮಸೇನ ದೇವರನ್ನ ಮದುವೆಯಾಗಬೇಕು ಅಂತ ಕೇಳಿದರೆ ನಾನಾಗುವುದಿಲ್ಲ ಅಂತ ಹೇಳ್ತಾರೆ ಭೀಮಸೇನ ದೇವರು. ಸ್ವರೂಪದಲ್ಲಿ ತಾವು ಬೇಕಾದಷ್ಟು ದೊಡ್ಡವರಿರಬಹುದು, ಆದರೆ ತಾಯಿಯ ಅಪ್ಪಣೆ ಇಲ್ಲದೆ, ಅಣ್ಣನ ಅಪ್ಪಣೆ ಇಲ್ಲದೆ, ಅಣ್ಣನ ಮದುವೆಯಾಗದೆ ನಾನು ಮದುವೆಯಾಗುವುದಿಲ್ಲ. ಇನ್ನೂ ಯಾರದೂ ಮದುವೆಯಾಗಿರಲಿಲ್ಲ, ಎಲ್ಲರೂ ಬ್ರಹ್ಮಚಾರಿಗಳಾಗಿದ್ದರು. ಇದು ಮೊಟ್ಟ ಮೊದಲಿಗೆ ಭೀಮಸೇನ ದೇವರು ತಮ್ಮ ಧರ್ಮ ನಿಷ್ಠೆಯನ್ನ, ಧೃತಿಯನ್ನ, ವೈರಾಗ್ಯವನ್ನ ತೋರಿಸಿದರು. ಸುಂದರವಾದ ಸ್ತ್ರೀ ಬಂದು ಸಾಕ್ಷಾತ್ತಾಗಿ ತಾನೇ ಕೇಳ್ತಾ ಇದ್ದಾಳೆ ಮದುವೆಯಾಗುವುದಕ್ಕೆ. ಗಾಂಧರ್ವ ವಿವಾಹವನ್ನ ಮಾಡಿಕೊಳ್ಳುವ ಪದ್ಧತಿ ಅವತ್ತು ಇದ್ದೇ ಇತ್ತು, ಯಾಕೆ ಮಾಡಿಕೊಳ್ಳಬಾರದಾಗಿತ್ತು? ಯಾವ ವಿಧವಾಗಿರತಕ್ಕಂತಹ ಸೌಂದರ್ಯದ ಮೋಹ ತಮಗಿಲ್ಲ. ಭಗವತಃ ಅನ್ಯತ್ರ ಸರ್ವವಸ್ತುಷು ಮನಸ್ಸಂಗರಹಿತಾನ. ಯಾವ ವಸ್ತುವಿನಲ್ಲಿಯೂ ನಮಗೆ ಮನಸ್ಸಂಗ ಇಲ್ಲ, ವೈರಾಗ್ಯ ಇದೆ. ಏನೇ ಮಾಡೋದಾದರೆ ಭಗವಂತನ ಆಜ್ಞಾರೂಪವಾಗಿ ಮಾಡುತ್ತೇವೆ ಹೊರತು ಸ್ವಾಭಾವಿಕವಾಗಿರತಕ್ಕಂತಹ ಆಸಕ್ತಿ ನಮಗಿಲ್ಲ ಅನ್ನುವುದನ್ನು ಭೀಮಸೇನ ದೇವರು ಸ್ಪಷ್ಟವಾಗಿ ತೋರಿಸಿ ಹೇಳ್ತಾರೆ. ಸರ್ವಥಾ ಮದುವೆಯಾಗುವುದಿಲ್ಲ. ಇದು ಅವರ ವೈರಾಗ್ಯಕ್ಕೆ ನಿದರ್ಶನ. ಆದರೆ ಅದೇ ಭೀಮಸೇನ ದೇವರು, ವೇದವ್ಯಾಸ ದೇವರು ಬಂದು ಹೇಳ್ತಾರೆ, ಇವಳನ್ನು ನೀನು ಮದುವೆಯಾಗಬೇಕು. ಅಣ್ಣನಿಗಿಂತಲೂ ಮೊದಲಿಗೆ ಮದುವೆಯಾದ ಮಾತ್ರಕ್ಕೆ ನಿನಗೆ ದೋಷ ಬರ್ತದೆ ಅಂತ ತಿಳಿಯಬೇಡ. ನನ್ನ ಸಂಕಲ್ಪ ಆಗಿದೆ, ನೀನು ಅವಶ್ಯವಾಗಿ ಮದುವೆಯಾಗಬೇಕು ಅಂತ ಆಜ್ಞೆ ಮಾಡಿದರೆ ಇನ್ನೂ ಅಣ್ಣನ ಮದುವೆಯಾಗಿಲ್ಲ. ಅಣ್ಣನಿಗಿಂತಲೂ ಮೊದಲಿಗೆ ತಮ್ಮನ ಮದುವೆಯಾದರೆ ಅದು ಪರಿವಿತ್ತಿ ಎನ್ನುವುದೊಂದು ದೋಷ. ಆ ರೀತಿಯಾಗಿ ಮದುವೆಯಾಗಬಾರದು. ಅದಕ್ಕೆ ಬಹಳ ಪ್ರಾಯಶ್ಚಿತ್ತ ಇದೆ. ನಾನು ಹೇಗೆ ಮದುವೆಯಾಗಲಿ? ನಿಮಗೆ ಧರ್ಮಶಾಸ್ತ್ರ ಮರ್ತೋಗಿರಬಹುದು. ಇಂತಹ ಯಾವ ಆಕ್ಷೇಪಗಳನ್ನೂ ಮಾಡಲಿಲ್ಲ. ಭಕ್ತಿ ಮೊದಲಿಗೆ ವೈರಾಗ್ಯವನ್ನು ಅಷ್ಟು ದೃಢವಾಗಿ ತೋರಿಸಿರತಕ್ಕಂತಹ, ತಮ್ಮ ಧೃತಿಯನ್ನ, ಧರ್ಮದಲ್ಲಿರುವ ನಿಷ್ಠೆಯನ್ನ ತೋರಿಸಿರತಕ್ಕಂತಹ ಭೀಮಸೇನ ದೇವರು
ವೇದವ್ಯಾಸ ದೇವರು ಅದೇ ಮಾತು ಹೇಳಿದಾಗ ಎರಡನೇ ವಿಚಾರ ಮಾಡಲಿಲ್ಲ, ಓಂ ಅಂತ ಹೇಳಿದರು. ಮಾಡಿಕೋ ಅಂತ ಹೇಳಿದರೆ ಮಂಗಳಸೂತ್ರ ಕಟ್ಟಿದ್ದೇ ಎರಡನೇ ಕೆಲಸ, ಮುಂದೆ ಮಾತೇ ಆಡಲಿಲ್ಲ. ಇದು ಎರಡೂ ಅಷ್ಟೇ ಗಟ್ಟಿಯಾಗಿದೆ. ಈ ಕಡೆಗೆ ವೈರಾಗ್ಯವೂ ಅಷ್ಟೇ ಗಟ್ಟಿಯಾದದ್ದು, ಅಣ್ಣನಿಗಿಂತಲೂ ಮದುವೆ ಆಗಬಾರದು ಅನ್ನುವ ಧರ್ಮನಿಷ್ಠೆಯೂ ಅಷ್ಟೇ ಗಟ್ಟಿಯಾಗಿದೆ. ಆದರೆ ದೇವರ ಆಜ್ಞೆಯಾದ ಮೇಲೆ ಅದರ ಮುಂದೆ ಬೇರೆ ಧರ್ಮ ಇಲ್ಲ. ಯಾವುದು ದೇವರ ಆದೇಶವೋ ಅದೇ ಧರ್ಮ. ವೇದ ಪ್ರಣಹಿತೋ ಧರ್ಮ ಅಧರ್ಮಸ್ತದ್ವಿಪರ್ಯಯ. ಯಾವುದು ವೇದ ವಿಹಿತವೋ ಅದು ಧರ್ಮ, ಯಾವುದು ವೇದದಿಂದ ನಿಷಿದ್ಧವೋ ಅದು ಅಧರ್ಮ. ವೇದ ಅಂದ್ರೆ ಯಾರು? ವೇದೋ ನಾರಾಯಣ ಸಾಕ್ಷಾತ್, ಸರ್ವಜ್ಞನಾಗಿರತಕ್ಕಂತಹ ಭಗವಂತನೇ ನಿಜವಾಗಿ ವೇದ ಶಬ್ದವಾಚ್ಯ. ಆ ಭಗವಂತನ ಆಜ್ಞಾರೂಪವಾದದ್ದು ಯಾವುದೋ ಅದೇ ಧರ್ಮವೇ ಹೊರತು ಇನ್ಯಾವುದು ಧರ್ಮ ಅಲ್ಲ ಅನ್ನುವಂತಹ ಇದು ಭೀಮಸೇನ ದೇವರಲ್ಲಿ ಕಾಣುತ್ತೇವೆ. ಇದೇ ಯಮಧರ್ಮರಾಜನಿಗೆ ಇರಲಿಲ್ಲ. ಅಶ್ವತ್ಥಾಮ ಹತಃ ಅಂತ ಹೇಳು ಅಂದ್ರೆ ಹೇಳಬೇಕೋ ಹೇಳಬಾರದು ಅಂತ ಸಂದೇಹ ಪಡ್ತಾನೆ. ಯಾವುದರಿಂದ ಸಜ್ಜನರಿಗೆ ಹಿತವಾಗತ್ತೆ ಅದು ಧರ್ಮ ಅನ್ನುವುದನ್ನ ಸ್ಥಾಪನೆ ಮಾಡಿದ ಕೃಷ್ಣ ಪರಮಾತ್ಮನ ಆಜ್ಞೆಯನ್ನು ಪರಿಪಾಲನೆ ಮಾಡುವುದಕ್ಕೆ ಯುಧಿಷ್ಠಿರ ಹಿಂದೆ ಮುಂದೆ ನೋಡಬಾರದಾಗಿತ್ತು. ಆದರೆ ಅದು ಯುಧಿಷ್ಠಿರನಲ್ಲಿ ಕಂಡ ತಪ್ಪಾದರೆ ಭೀಮಸೇನ ದೇವರಲ್ಲಿ ಕಂಡಿರತಕ್ಕಂತಹ ಗುಣ ವೇದವ್ಯಾಸ ದೇವರ ಆಜ್ಞೆಯನ್ನು ಮಾಡಿದ ಮೇಲೆ ಯಾಕೆ ಅಂತ ಒಂದು ಮಾತು ಕೇಳಲಿಲ್ಲ. ಬೇಕಾದಷ್ಟು ವಾದವನ್ನ ಮಾಡತಕ್ಕಂತಹ ಭಾರೀ ಸಾಮರ್ಥ್ಯ ಇದ್ದರೂ ಕೂಡ ಅದೆಲ್ಲ ಇನ್ನೊಬ್ಬರ ಜೊತೆಗೆ, ದೇವರ ಎದುರಿಗೆ ಮಾತನಾಡುವುದಲ್ಲ. ದೇವರು ಏನು ಆಜ್ಞೆ ಮಾಡ್ತಾನೋ ಅದನ್ನು ಪರಿಪಾಲನೆ ಮಾಡಬೇಕು ಅನ್ನುವಂತಹ ಒಂದು ವಿನಯವನ್ನ ಭೀಮಸೇನ ದೇವರಲ್ಲಿ ನಾವು ಕಾಣುತ್ತೇವೆ. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಹೇಳ್ತಾ ಇದ್ದರಂತೆ, ಯಾರಾದರೂ ವಾದಿಗಳು ವಾಕ್ಯಾರ್ಥಕ್ಕೆ ಬಂದ್ರೆ ಎಂಥದೇ ವಾದಿಗಳು ಬರಲಿ ನಾನು ಅವರನ್ನು ಸೋಲಿಸ್ತೇನೆ. ಇಡೀ ಜಗತ್ತು ನನ್ನ ಮುಂದೆ ಬಂದರೆ ಅದು ನನ್ನ ಮುಂದೆ ದಡ್ಡವೇ, ನಾನು ಅವರನ್ನು ವಾದದಲ್ಲಿ ಸೋಲಿಸಬಲ್ಲೆ. ಯಾರೇ ವಾದಿಗಳು ಬರಲಿ, ಆದರೆ ನನ್ನ ಗುರುಗಳ ಮುಂದೆ ಮಾತ್ರ ನಾನು ದಡ್ಡ. ಅವರೆದುರಿಗೆ ನಾನು ಮಾತಾಡುವುದಿಲ್ಲ. ಅವರೇನು ಆಜ್ಞೆ ಮಾಡ್ತಾರೋ ಅದನ್ನು ನಾನು ಶಿರಸ ವಹಿಸ್ತೇನೆ ಅಂತ ಇಷ್ಟು ವಿನಯ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರಲ್ಲಿ ಇತ್ತು ಅಂತ ನಾವು ಕಾಣ್ತೇವೆ. ಈ ವಿಧವಾದ ರೀತಿಯಲ್ಲಿ ಎಂಥದೇ ವಾದಿಗಳನ್ನು ಸೋಲಿಸತಕ್ಕಂತಹ ಮಹಾ ಸಾಮರ್ಥ್ಯವನ್ನ ಭೀಮಸೇನ ದೇವರು ಪಡೆದುಕೊಂಡಿದ್ದರೂ ಕೂಡ ದೇವರ ಎದುರಿಗೆ ವಾದಿಸುವವರಲ್ಲ. ಇದು ಧರ್ಮವೋ ಇದು ಅಧರ್ಮವೋ, ಅವನೇನು ಹೇಳುತ್ತಾನೋ ಅದೇ ಧರ್ಮ. ಈ ತರಹದ ಒಂದು ವಿಶ್ವಾಸ ಏನು ಉಂಟಲ್ಲ, ಈ ವಿಶ್ವಾಸ ಇದು ಅವರ ಭಕ್ತಿಗೆ ಸೂಚಕ. ರೂಪಕ್ಕೆ ಮೋಹಿತರಾಗದೆ ನಿಷೇಧ ಮಾಡಿದರಲ್ಲ, ಇದು ಅವರ ವೈರಾಗ್ಯಕ್ಕೆ ಸೂಚಕ, ಅವರ ಧೈರ್ಯಕ್ಕೆ ಸೂಚಕ. ಆ ಹಿಡಿಂಬನನ್ನ ಅತ್ಯಂತ ಬಲದಿಂದ ಅನಾಯಾಸವಾಗಿ ಸಂಹಾರ ಮಾಡಿದರಲ್ಲ, ಇದು ಅವರ ಪರಾಕ್ರಮಕ್ಕೆ ಸೂಚಕವಾದದ್ದು. ಮುಂದೆ ಭೀಮಸೇನ ದೇವರು ಏಕಚಕ್ರನಗರದಲ್ಲಿ ಹೋದಾಗ, ಏಕಚಕ್ರನಗರದಲ್ಲಿ ಯಾವ ಬ್ರಾಹ್ಮಣನ ಮನೆಯಲ್ಲಿ ಇವರು ಎಳೆದುಕೊಂಡಿರುತ್ತಾರೆ, ಆ ಬ್ರಾಹ್ಮಣನ ಮನೆಯಲ್ಲಿ ಏನೋ ಬಹಳ ಅಳೋದು ಕೇಳಿಸ್ತದೆ ಒಳಗಿನಿಂದ. ಅಳುವ ಧ್ವನಿ ಕೇಳಿಸಿದರೆ ಏನಾಯಿತು ಅಂತ ಭೀಮಸೇನ ದೇವರು ಒಳಗೆ ಕೇಳಲಿಕ್ಕೆ ಹೋಗುವುದಿಲ್ಲ. ಕಾರುಣ್ಯ ಇದೆ, ಅವರ ರೋದನವನ್ನ ಆಕ್ರಂದನವನ್ನ ತಡೆಯಬೇಕು ಅಂತ. ಅಂತಹ ಕಾರುಣ್ಯ ಭೀಮಸೇನ ದೇವರಲ್ಲಿ ಬೇಕಾದಷ್ಟು ಇದ್ದರೂ ಕೂಡ ತಕ್ಷಣಕ್ಕೆ ಭೀಮಸೇನ ದೇವರು ಒಳಗೆ ನುಗ್ಗಲಿಲ್ಲ. ತಾಯಿಯನ್ನ ಕೊಟ್ಟು ಕಳಿಸ್ತಾರೆ. ಯಾಕೆ ಅಂದ್ರೆ ಸ್ತ್ರೀ ಬಾಲ ಸಂಯುತ ಗೃಹೇ ಶಿಶುಲಾಲನಾದವು ಲಜ್ಜೇದಿತಿ ಸ್ಮ. ಹೆಣ್ಣು ಮಕ್ಕಳು ಚಿಕ್ಕ ಮಗು ಇದ್ದಾಗ ಆ ಮಗುವನ್ನ ಆಟ ಆಡಿಸ್ತಾ ಇರುವಾಗ, ಹಾಲು ಕುಡಿಸ್ತಾ ಇರುವಾಗ, ಸ್ತ್ರೀಯರಿರುವಾಗ, ಚಿಕ್ಕ ವಯಸ್ಸಿನ ಬಾಲಕರಿರುವ ಅಂತಹ ಮನೆಗಳಲ್ಲಿ ಗಂಡಸರು ತಕ್ಷಣಕ್ಕೆ ಪ್ರವೇಶ ಮಾಡಬಾರದು, ಹೆಣ್ಣು ಮಕ್ಕಳಿಗೆ ನಾಚಿಕೆಯಾದೀತು ಅನ್ನೋದಕ್ಕೆ ಏನಾಗಿದೆ ಅಂತ ಕೇಳಿಕೊಂಡು ಬರುವುದಕ್ಕೆ ನೀನು ಹೋಗು, ನಾನು ಹೋಗುವುದಿಲ್ಲ ಅಂತ ಕುಂತಿಯನ್ನು ಕೊಟ್ಟು ಕಳಿಸ್ತಾರೆ. ಸಣ್ಣ ವಿಷಯ, ಆದರೆ ಭೀಮಸೇನ ದೇವರ ಆ ವೈರಾಗ್ಯವನ್ನ ಸೂಚನೆ ಮಾಡುತ್ತೆ, ಅವರಲ್ಲಿರತಕ್ಕಂತಹ ಕಾರುಣ್ಯವನ್ನೂ ಸೂಚನೆ ಮಾಡುತ್ತೆ ಈ ಒಂದೇ ಒಂದು ಸಣ್ಣ ಘಟನೆ. ಅಂತಹ ಮಹಾಪರಾಕ್ರಮಿಗಳಾಗಿರಬಹುದು, ಭಾರಿ ಭಾರಿ ಪರಾಕ್ರಮ ಇರತಕ್ಕಂಥವರಲ್ಲಿ ಈ ತರಹದ ಸೌಜನ್ಯ ಸದ್ಗುಣಗಳಿರೋದಿಲ್ಲ. ಆದರೆ ಸರ್ವಗುಣಗಳ ಗುಣಾನಾಮ ಜಗತ್ ಪ್ರಸಿದ್ಧ, ಅಂತಹ ಗುಣಗಳಿಗೆ ಆಕರರಾದ ವಾಯುದೇವರಲ್ಲಿ ಮಾತ್ರ ಎಲ್ಲಾ ಗುಣಗಳ ಸಮಾವೇಶ ನಮಗೆ ಕಾಣಿಸ್ತದೆ. ಪರಾಕ್ರಮವೂ ಅಷ್ಟೇ, ಬಲವೂ ಅಷ್ಟೇ, ಆದರೆ ಸೌಜನ್ಯವೂ ಅಷ್ಟೇ. ಪ್ರತಿಯೊಬ್ಬ ಪುರುಷನಿಗೆ ಈ ನೀತಿಯನ್ನು ತಿಳಿಸ್ತಾ ಇದ್ದಾರೆ. ಚಿಕ್ಕ ಮಕ್ಕಳು, ಹೆಣ್ಣು ಮಕ್ಕಳು ಇರತಕ್ಕಂತಹ ಮನೆಯಲ್ಲಿ ಪ್ರವೇಶ ಮಾಡಬೇಕಾಗಿದ್ರೆ
ಒಪ್ಪಿಗೆಯನ್ನ ತೆಗೆದುಕೊಂಡು ಸರಿಯಾಗಿ ಪರಿಸ್ಥಿತಿಯನ್ನ ನೋಡಿಕೊಂಡು ಪ್ರವೇಶ ಮಾಡಬೇಕೇ ಹೊರತು ಹೇಳದೆ ಕೇಳದೆ ಒಳಗೆ ನುಗ್ಗಬಾರದು ಅಂತನ್ನೋ ಒಂದು ಸಣ್ಣ ತತ್ವ, ವೈರಾಗ್ಯದ ಹಿನ್ನೆಲೆ ಇರತಕ್ಕಂತಹ ತತ್ವವನ್ನ ಭೀಮಸೇನ ದೇವರು ಸೂಚನೆ ಮಾಡುತ್ತಾರೆ. ಈ ರೀತಿಯಾಗಿ ತಮ್ಮ ಜೀವನದಲ್ಲಿ ಆದರ್ಶವನ್ನ ತೋರಿಸಿಕೊಟ್ಟಿರತಕ್ಕಂತಹ ಮಹಾನುಭಾವರು ಭೀಮಸೇನ ದೇವರು. ಈ ರೀತಿಯಾಗಿ ಭಕ್ತಿಜ್ಞಾನಾದಿ ಗುಣಗಳ ಪರಿಪಾಕವನ್ನು ಹೊಂದಿರತಕ್ಕಂತಹ ಭೀಮಸೇನ ದೇವರ ಜೀವನವನ್ನು ನಾವು ಕಂಡಾಗ ನಮ್ಮ ಜೀವನದಲ್ಲಿ ನಾವು ದೈವೀ ಶಕ್ತಿಯ ಉನ್ನಾಹವನ್ನು ಪಡೆದುಕೊಳ್ಳುವುದಕ್ಕೆ, ನಮ್ಮ ಆಸುರಿ ಶಕ್ತಿಗಳನ್ನು ಅವುಗಳ ಮೂಲಕವಾಗಿ ಬರುವಂತಹ ಕಾಮಕ್ರೋಧಾದಿ ದೋಷಗಳನ್ನು ನಾವು ಹತ್ತಿಕ್ಕಬೇಕಾಗಿದ್ದರೆ ಯಾರನ್ನ ಆಶ್ರಯಣ ಮಾಡಿದರೆ, ಯಾರ ಶಾಸ್ತ್ರವನ್ನ ಆಶ್ರಯಣ ಮಾಡಿದರೆ, ಯಾರಲ್ಲಿ ಭಕ್ತಿ ಮಾಡಿದರೆ ನಮ್ಮ ಜೀವನದಲ್ಲಿ ನಾವು ಉದ್ಧಾರವನ್ನು ಮಾಡಿಕೊಳ್ಳಬಹುದು ಅಂತ ಇದರಿಂದ ನಮಗೆ ಗೊತ್ತಾಗುತ್ತೆ. ಆ ಭೀಮಸೇನ ದೇವರ ಅವತಾರವಾದ ಶ್ರೀಮದ್ ಆಚಾರ್ಯರ ಶಾಸ್ತ್ರವನ್ನು ನಾವು ಅಧ್ಯಯನ ಮಾಡಿದರೆ, ಶ್ರೀಮದ್ ಆಚಾರ್ಯರ ಶಾಸ್ತ್ರದ ಆಶ್ರಯವನ್ನು ನಾವು ಪಡೆದುಕೊಂಡ್ರೆ, ಆ ಭೀಮಸೇನ ದೇವರ ಸಿದ್ಧಾಂತವನ್ನು ನಾವು ನಂಬಿದರೆ, ಆಗ ನಿಜವಾಗಿ ನಮ್ಮ ಜೀವನದಲ್ಲಿ ನಾವು ದೈವೀ ಶಕ್ತಿಯ ಉನ್ನಾಹವನ್ನು ಪಡೆದುಕೊಂಡು ಭಕ್ತ್ಯಾದಿ ಸದ್ಗುಣಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಭೀಮಸೇನ ದೇವರ ಬಲದ ಬಗ್ಗೆ ನಾವು ತಿಳಿತಾ ಇರುವಾಗ ಪ್ರಾರಂಭದಲ್ಲಿ ನಾನು ಒಂದು ಮಾತು ಹೇಳಿದೆ. ಮೂಲ ಗ್ರಂಥಗಳಲ್ಲಿ ಭೀಮಸೇನ ದೇವರ ಮಹಿಮೆಯನ್ನು ಹೇಳಿಲ್ಲ ಅನ್ನುವಂತಹ ತಪ್ಪು ತಿಳುವಳಿಕೆ ಜನರಲ್ಲಿದೆ. ಇದು ಕೇವಲ ವಾಯುದೇವರ ಭಕ್ತರಾದ ಮಧ್ವ ಭಕ್ತರಾಗಿರತಕ್ಕಂತಹ ಜನರು ಮಾತ್ರ ವಾಯುದೇವರ ಮಹಿಮೆಯನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಇದು ತಪ್ಪು. ಭಗವದ್ಗೀತೆಯಲ್ಲಿ ಭೀಮಸೇನ ದೇವರ ಬಗ್ಗೆ ಹೇಳಲೇ ಇಲ್ವಲ್ಲ, ಕೇವಲ ಅರ್ಜುನನ ಬಗ್ಗೆ ಮಾತ್ರ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಪಾಂಡವಾನಾಂ ಧನಂಜಯ ಅಂತ ಹೇಳಿದ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಅಂತ ಹೇಳಿದ. ಪಾಂಡವರ ಮಧ್ಯದಲ್ಲಿ ಧನಂಜಯ ಶ್ರೇಷ್ಠ ಅಂತ ಹೇಳ್ತಾನೆ. ಎಲ್ಲಿ ಕೃಷ್ಣನೋ ಎಲ್ಲಿ ಅರ್ಜುನನೋ ಅಲ್ಲಿ ಜಯವಾಗಿರುತ್ತೆ ಅಂತ ಸಂಜಯನ ಮುಖದಿಂದ ವೇದವ್ಯಾಸದೇವರು ಹೇಳಿಸ್ತಾರೆ. ಹಾಗಾದರೆ ಭೀಮಸೇನ ದೇವರ ಮಹಿಮೆಯನ್ನ ಭಗವದ್ಗೀತೆಯಲ್ಲಿ ಹೇಳಲಿಲ್ವಲ್ಲ ಅಂತ ಅನಿಸ್ತದೆ. ಆದರೆ ಪ್ರಾರಂಭದಲ್ಲಿ ಭಗವದ್ಗೀತೆಯೊಳಗೆ ನಾವು ಕಾಣುತ್ತೇವೆ, ಸ್ವತಃ ದುರ್ಯೋಧನ ಈ ಮಾತನ್ನು ಹೇಳ್ತಾನೆ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಭೀಷ್ಮಾಚಾರ್ಯರ ರಕ್ಷಣೆಯಲ್ಲಿ ಇರತಕ್ಕಂತಹ ನಮ್ಮ ಸೈನ್ಯ ಇದು ನಿಜವಾಗಿ ಸುರಕ್ಷಿತವಾಗಿಲ್ಲ, ಪರಿಪೂರ್ಣವಾಗಿಲ್ಲ. ಭೀಮನ ರಕ್ಷಣೆಯಲ್ಲಿ ಅತ್ಯಂತ ಪರಿಪೂರ್ಣವಾಗಿ ಅತ್ಯಂತ ಪರ್ಯಾಪ್ತವಾಗಿದೆ ಈ ಸೈನ್ಯ ಅಂತ ದುರ್ಯೋಧನ ಪ್ರಾರಂಭದಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ವಿರಾಟ ಪರ್ವದಲ್ಲಿ ದುರ್ಯೋಧನನ ಮುಖದಿಂದಲೇ ಭೀಮಸೇನ ದೇವರ ಬಲವನ್ನು ನಾವು ಕಾಣುತ್ತೇವೆ. ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರುಮಃ ಸತ್ವೇ ಬಾಹುಬಲೆ ಧೈರ್ಯೇ. ಅಂತಃಸತ್ವದ ವಿಷಯದೊಳಗಾಗಲಿ, ಶರೀರ ಬಲದ ವಿಷಯದಲ್ಲಿ ಆಗಲಿ, ಶಾಸ್ತ್ರಜ್ಞಾನದ ವಿಷಯದಲ್ಲಿ ಆಗಲಿ, ಯಾವುದೇ ವಿಷಯದೊಳಗಾದರೂ ಕೂಡ ಚತ್ವಾರ ಪ್ರಾಣಿನಾಂ ಶ್ರೇಷ್ಠಾ ಸಂಪೂರ್ಣ ಬಲಪೌರುಷಾಃ. ನಾಲ್ಕೇ ನಾಲ್ಕು ಜನ ಇವತ್ತಿನ ಜಗತ್ತಿನಲ್ಲಿ ಮಹಾಬಲಶಾಲಿಗಳು ಅಂತ ಪ್ರಸಿದ್ಧರಾದವರು ಅಂದರೆ ಭೀಮಸೇನ ದೇವರು ಮೊದಲನೇದವರಾಗಿ, ಆಮೇಲೆ ಬಲರಾಮ, ಆಮೇಲೆ ಶಲ್ಯ, ಕೊನೆಯದಾಗಿ ಕೀಚಕ. ಕೀಚಕ ಸತ್ತಿದ್ದಾನೆ ಎಂದ ಮೇಲೆ ಅವನನ್ನು ಕೊಂದವರು ಈ ಮೇಲಿನ ಮೂವರ ಪೈಕಿ ಒಬ್ಬರಾಗಿರಬೇಕು. ಶಲ್ಯರಾಜ ಅಂತೂ ಕೊಂದಿಲ್ಲ, ಇಲ್ಲೇ ಇದ್ದಾನೆ. ಬಲರಾಮದೇವರು ಕೊಂದಿಲ್ಲ ಅಂತ ನಮಗೆ ಖಾತ್ರಿ ಇದೆ. ಹಾಗಾದರೆ ಮುಖ್ಯವಾಗಿ ಬಲಶಾಲಿಯಾಗಿರತಕ್ಕಂತಹ ಭೀಮಸೇನ ದೇವರೇ ಕೊಂದಿದ್ದಾರೆ ಅಂತ ನಿರ್ಣಯ ಮಾಡ್ತಾನೆ ದುರ್ಯೋಧನ. ಇನ್ಯಾರು ಹೇಳಬೇಕು? ಯಾವ ವ್ಯಕ್ತಿ ಯಾರ ಗುಣದ ಬಗ್ಗೆ ಯಾವಾಗಲೂ ಅಸೂಯೆ ಪಡ್ತಾ ಇರಬೇಕೋ ಅಂತಹ ಮಹಾಪ್ರತಿಪಕ್ಷಿಯಾಗಿರತಕ್ಕಂತಹ ದುರ್ಯೋಧನನೇ ಮುಕ್ತವಾದ ಮನಸ್ಸಿನಿಂದ ಗತಿಯಿಲ್ಲದೆ ಸತ್ಯವಾದದ್ದನ್ನು ಹೇಳುವುದಕ್ಕೆ ಭೀಮಸೇನ ದೇವರ ಬಲವನ್ನ ಕೊಂಡಾಡಬೇಕಾಗಿದ್ರೆ ಮೂಲ ಮಹಾಭಾರತದಲ್ಲಿ ಭೀಮಸೇನ ದೇವರ ಬಲವನ್ನ ಹೇಳಿಲ್ಲ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಉದ್ಯೋಗ ಪರ್ವದಲ್ಲಿ, ಯತ್ಕಿಂಚಾತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರಗುಣಮಪ್ಪೇತ ತ್ವಯಿ ಸಂಭಾವಯಾಮ್ಯಹಂ.
ನಿನ್ನಲ್ಲಿ ಏನು ಬಲ ಇದೆ ಅಂತ ನೀನು ಹೇಳಿಕೊಳ್ತಾ ಇದ್ದಿ, ಇದಕ್ಕೂ 1000 ಪಟ್ಟು ಹೆಚ್ಚಿನ ಬಲ ನಿನ್ನಲ್ಲಿದೆ, ಸದ್ಗುಣಗಳು ನಿನ್ನಲ್ಲಿವೆ ಅಂತ ನನಗೆ ಗೊತ್ತು ಅಂತ ಪರಮಾತ್ಮ ಹೇಳ್ತಾನೆ. ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ನೀನೇನು ಹೇಳಿಕೊಳ್ತಾ ಇದ್ದೀಯೋ ಇದಕ್ಕಿಂತಲೂ 1000 ಪಟ್ಟು ಹೆಚ್ಚಿದೆ ಅಂತ ಕೃಷ್ಣ ಹೇಳ್ತಾನೆ. ನಿನಗೇನು ಗೊತ್ತಿದೆಯೋ ಅದಕ್ಕಿಂತಲೂ ಹೆಚ್ಚು ಅಂತ ಅರ್ಥ ಅಲ್ಲ. ಹಾಗಾದ್ರೆ ಭೀಮಸೇನ ದೇವರಿಗೆ ತಾವೇನಿದ್ದೀವಿ ಅಂತ ತಮಗೇ ಗೊತ್ತಿರಲಿಲ್ಲ ಅಂತ ಅರ್ಥವಾಗತ್ತೆ. ಹಾಗೆ ಕೆಲವರು ಇರ್ತಾರೆ, ತಾವು ಎಷ್ಟು ದೊಡ್ಡವರಿದ್ದಾರೆ ಅಂತ ತಮಗೆ ಗೊತ್ತಿರೋದಿಲ್ಲ, ಎಷ್ಟು ಶ್ರೀಮಂತಿಕೆ ಇದೆ. ಅನೇಕ ಜನರನ್ನು ನೋಡಿದ್ರೆ ಅವರು ಯಾರಲ್ಲಿಯೂ ಇಲ್ಲದೆ ಇರತಕ್ಕಂತಹ ವೈಶಿಷ್ಟ್ಯ ತಮ್ಮಲ್ಲಿದ್ದದ್ದಕ್ಕೆ ಬಹಳ ದೊಡ್ಡಸ್ತನ ಇದೆ ಅಂತ ಗೊತ್ತಾಗತ್ತೆ. ಬೇರೆಯವರನ್ನು ನೋಡಿರೋದೇ ಇಲ್ಲ. ಅಂತಹ ವ್ಯಕ್ತಿಗಳಿಗೆ ತಮ್ಮಲ್ಲಿ ಏನು ವೈಶಿಷ್ಟ್ಯ ಇದೆ ಅಂತ ತಮಗೆ ಗೊತ್ತಿರೋದಿಲ್ಲ. ಆ ಪರಿಸ್ಥಿತಿ ಭೀಮಸೇನ ದೇವರಿಗೆ ಬಂದಿದೆಯೋ ಅದು ದೋಷ. ಅದು ಹಾಗರ್ಥವಲ್ಲ. ಯಥಾಸ್ವರೂಪ ವಿಜ್ಞಾನ ಅವರಿಗಿದೆ, ತಮ್ಮ ಸ್ವರೂಪದ ಜ್ಞಾನ ಚೆನ್ನಾಗಿದೆ ಭೀಮಸೇನ ದೇವರಿಗೆ. ಹಾಗಾದರೆ ತಮ್ಮ ಸ್ವರೂಪದ ಜ್ಞಾನ ಎಷ್ಟೇ ಚೆನ್ನಾಗಿದ್ದರೂ ಕೂಡ ದೊಡ್ಡವರ ಮುಂದೆ ಹೇಳಿಕೊಳ್ಳುವಾಗ ವಿನಯದಿಂದ ಸ್ವಲ್ಪನೇ ಹೇಳಿಕೊಂಡಿದ್ದಾರೆ ಭೀಮಸೇನ ದೇವರು. ಆಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀನು ನನ್ನ ಮುಂದೆ ವಿನಯದಿಂದ ಸ್ವಲ್ಪನೇ ಹೇಳಿಕೊಂಡರೂ ಕೂಡ ನಿನ್ನ ಯೋಗ್ಯತೆ ಇದಕ್ಕಿಂತಲೂ 1000 ಪಟ್ಟು ಹೆಚ್ಚಾಗಿದೆ ಎನ್ನುವುದು ನನಗೆ ಗೊತ್ತಿದೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಸಹಸ್ರ ಗುಣಮಪ್ಪೇತತ್ ತ್ವಯಿ ಸಂಭಾವಯಾಮ್ಯಹಂ. ಈ ವಿಧವಾದಂತಹ ಮನ್ನಣೆಯನ್ನ ಸರ್ವೋತ್ತಮನಾಗಿರತಕ್ಕಂತಹ ಪ್ರಧಾನನಾದ ಮಹಾಭಾರತದ ಪಾತ್ರ ಕೃಷ್ಣ ಪರಮಾತ್ಮ, ಅವನಿಂದಲೂ ಹೊಗಳಿಸಿಕೊಂಡವರು ಭೀಮಸೇನ ದೇವರು. ಅತೀ ದುಷ್ಟ ಪಾತ್ರ ದುರ್ಯೋಧನ, ಅವನಿಂದಲೂ ಹೊಗಳಿಸಿಕೊಂಡವರು ಭೀಮಸೇನ ದೇವರು. ಭೀಮಶ್ಚ ಬಲಭದ್ರಶ್ಚ ಅಂತ ಹೇಳಿದವನು ದುರ್ಯೋಧನ ಆದರೆ ಯತ್ಕಿಂಚಾತ್ಮನಿ ಕಲ್ಯಾಣಂ ಅಂತ ಕೃಷ್ಣ ಪರಮಾತ್ಮ ಹೇಳಿದ. ಹೀಗೆ ಇಬ್ಬರಿಂದಲೂ ಸ್ತುತರಾಗಿರತಕ್ಕಂತಹ ಭೀಮಸೇನ ದೇವರು ಮಹಾಭಾರತದಲ್ಲಿ ಮುಖ್ಯ ಪಾತ್ರರಾಗಿದ್ದಾರೆ, ಮಹಾಬಲಶಾಲಿಗಳಾಗಿದ್ದಾರೆ ಅಂತನ್ನುವ ವಿಷಯದೊಳಗೆ ಶ್ರೀಮದ್ ಆಚಾರ್ಯರು ಮಾತ್ರ ಹೇಳಿದ್ದಲ್ಲ, ಮೂಲ ಮಹಾಭಾರತ ಗ್ರಂಥದಿಂದ ನಮಗೆ ಸಿದ್ಧವಾಗುವುದು ಎಂಬ ಮಾತನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಇನ್ನು ಮಹಾಭಾರತದಲ್ಲಿ ರಾಜನೆನಿಸಿಕೊಂಡವನು ಯುಧಿಷ್ಠಿರ ಹೇಳ್ತಾನೆ, ಸಮಗ್ರವಾಗಿರತಕ್ಕಂತಹ ಈ ಎಲ್ಲ ರಾಜ್ಯದ ಭಾರ, ಈ ಎಲ್ಲ ವಿಧವಾಗಿರತಕ್ಕಂತಹ ನಮ್ಮೆಲ್ಲರ ಹೊಣೆಗಾರಿಕೆ ನಿನ್ನ ಮೇಲಿದೆ. ತ್ವಯಿ ಭಾರ ಸಮಾಹಿತ, ನೀನೇ ಎಲ್ಲವನ್ನೂ ನೋಡಿಕೊಂಡು ಹೋಗಬೇಕು ಎಂಬುದಾಗಿ ತ್ವಯ್ಯಾಯತ್ತಮಿದಂ ಸರ್ವಂ, ಎಲ್ಲವೂ ನಿನ್ನ ಅಧೀನವಾಗಿದೆ ಅಂತ ಯುಧಿಷ್ಠಿರ ಹೇಳ್ತಾನೆ. ಹೀಗೆ ಒಬ್ಬರೇ ಇಬ್ಬರೇ ಭೀಮಸೇನ ದೇವರ ಬಗ್ಗೆ ಹೇಳುವವರು. ಮೂಲ ಮಹಾಭಾರತದ ದೃಷ್ಟಿಯಲ್ಲಿಯೇ ಭೀಮಸೇನ ದೇವರ ಮಹಿಮೆಯನ್ನ ಈ ರೀತಿಯಾಗಿ ನಾವು ತಿಳಿದುಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ಭೀಮಸೇನ ದೇವರ ಆ ಬಲ ಅವರಲ್ಲಿರುವ ಇನ್ನಿತರ ಭಕ್ತ್ಯಾದಿ ಸದ್ಗುಣಗಳಿಗೆ ಚಿಹ್ನವಾಗಿದೆ ಎಂಬುದಾಗಿ ನಾವು ತಿಳಿಯಬೇಕು. ಒಂದು ಸಲ ಶ್ರೀಕೃಷ್ಣ ಪರಮಾತ್ಮ ಎಲ್ಲರ ಎದುರಿನಲ್ಲಿ ಕುಂತಿಗೆ ಒಂದು ನೋಡಬೇಕು ಅಂತ ಅಪೇಕ್ಷೆ ಇರುತ್ತದೆ. ಎಲ್ಲರನ್ನೂ ನೀನು ಸೋಲಿಸುವಂತಹ ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದಿ ಅಂತ ಪ್ರತ್ಯಕ್ಷವಾಗಿ ತೋರಿಸು ಅಂತ ಎಲ್ಲರೂ ಬರ್ತಾರೆ. ಎಲ್ಲ ಪಾಂಡವರು ಯುದ್ಧವಾಡಿದರೆ ಎಲ್ಲರನ್ನೂ ಸೋಲಿಸ್ತಾನೆ ಕೃಷ್ಣ ಪರಮಾತ್ಮ. ಭೀಮಸೇನ ದೇವರು ಮಾತ್ರ ಯುದ್ಧವಾಡ್ಲಿಕ್ಕೆ ಬರೋದಿಲ್ಲ. ನಾನು ಪರೀಕ್ಷೆಯೊಳಗೂ ನಿನ್ನ ಎದುರು ಪಕ್ಷದೊಳಗೆ ನಿಲ್ಲಲಿಕ್ಕೆ ನಾನು ತಯಾರಿಲ್ಲ ಅಂತಾರೆ. ತಮ್ಮ ಭಕ್ತಿಯ ಪರಾಕಾಷ್ಠೆಯನ್ನು ತೋರಿಸ್ತಾರೆ ಭೀಮಸೇನ ದೇವರು. ಭಕ್ತಿಯ ಸಾಕಾರ ಮೂರ್ತಿಗಳು ತಾವು ಅನ್ನುವುದನ್ನು ಸ್ಪಷ್ಟಪಡಿಸ್ತಾರೆ. ನಾನು ಎದುರಿಗೆ ನಿಲ್ಲೋದಿಲ್ಲ. ಹಾಗಾದರೆ ನಿನಗಿಂತಲೂ ನಾನು ಉತ್ತಮ ಅಲ್ಲ ಅಂತ ಜನ ತಿಳಿತಾರೆ. ಅದಕ್ಕೇನು ಮಾಡ್ತಿದ್ದಿ? ನೀನು ಎದುರಿಗೆ ಯುದ್ಧಕ್ಕೆ ಬಂದು ನನ್ನಿಂದ ಸೋತರೆ ನನ್ನ ಗುಣೋತ್ಕರ್ಷ ಜ್ಞಾನ ಜನರಿಗಾಗತ್ತೆ, ನಿಮ್ಮ ತಾಯಿಗೆ ಸಂತೋಷವಾಗತ್ತೆ. ನೀನು ಬರದೇ ಇದ್ರೆ ಹಾಗಾದರೆ ಕೆಲವರು ಹಾಗೇ ಇರ್ತಾರೆ, ಎಲ್ಲಿಯೂ ಹೋಗೋದೇ ಇಲ್ಲ, ಯಾರ ಜೊತೆಗೂ ಯುದ್ಧವೇ ಆಡೋದಿಲ್ಲ, ನನಗೆ ಸಮಾನರಾದ ಪರಾಕ್ರಮಿಗಳೇ ಇಲ್ಲ ಅಂತ ಹೇಳಿಕೊಳ್ತಾರೆ. ಯಾರ ಜೊತೆಗೂ ಮಾತಾಡುವುದಿಲ್ಲ, ಯಾರ ಜೊತೆಗೂ ಮತ್ತೆ ವಾದ ಹಾಕುವುದಿಲ್ಲ, ನನಗೆ ಸಮಾನರಾದ ಪಂಡಿತರೇ ಇಲ್ಲ ಅಂತ ಹೇಳಿಕೊಂಡ್ರೆ ಹಾಗೆ ಜನರ ಎದುರಿಗೆ ನೀನೇ ಮಹಾಬಲಶಾಲಿ ಅಂತಾಗಿ ಬಿಡತ್ತೆ. ಅದಕ್ಕೇನು ಮಾಡ್ತೀಯಾ ಅಂದ್ರೆ ಭೀಮಸೇನ ದೇವರಂತಾರೆ, ಈ ಕಡೆಗೆ ಎದುರು ಪಕ್ಷಕ್ಕೂ ನಿಲ್ಲಬಾರದು, ನಿನ್ನ ಬಲವನ್ನೂ ಜನರಿಗೆ ತೋರಿಸಿಕೊಡ್ಬೇಕು. ಹಾಗಾದ್ರೆ ಏನು ಮಾಡ್ತೇನೆ ಅಂದ್ರೆ ನಿನ್ನ ಪಾದಕ್ಕೆ ಬರ್ತೇನೆ, ನೀನು ರಥದಲ್ಲಿ ಕೂಡು, ಆ ರಥದ ಗಾಲಿಯನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೇನೆ. ದೊಡ್ಡವರ ಪಾದ ಹಿಡಿಯೋದು ತಪ್ಪಲ್ಲ, ನಿನ್ನ ಪಾದ ಅಲ್ಲ, ನೀನು ಕುಳಿತ ರಥದ ಗಾಲಿಯನ್ನು ಹಿಡಿತೇನೆ, ಅದು ನಿನ್ನ ಸೇವಾರೂಪವಾಗಿ ಹಿಡಿತೇನೆ, ಗಟ್ಟಿಯಾಗಿ ಹಿಡಿತೇನೆ, ನನ್ನ ಬಲ ಎಲ್ಲ ಉಪಯೋಗಿಸಿ ಹಿಡಿತೇನೆ. ನೀನು ನನ್ನ ಕೈಯನ್ನು ಬಿಡಿಸಿಕೊಂಡು ಹೋಗಿಬಿಟ್ರೆ ನಿನ್ನ ಬಲ ಗೊತ್ತಾಗುತ್ತೆ. ಶ್ರೀಮದ್ ಆಚಾರ್ಯರು
ಕಾಶಿಗೆ ಸಂಚಾರಕ್ಕೆ ಹೋದಾಗ ತಮ್ಮ ಶಿಷ್ಯರ ಮೇಲೆ ಒಂದು ಬೆರಳಿಡುತ್ತಾರೆ. ಒಂದೇ ಒಂದು ಬೆರಳು, ಏಳ್ರಿ ಅಂತಂತಾರೆ. ಏಳ್ಲಿಕ್ಕಾಗುವುದಿಲ್ಲ. ಮೇರು ಪರ್ವತದ ಭಾರವನ್ನ ತಮ್ಮ ಮೈ ಮೇಲೆ ಇಟ್ಟಂತೆ ಆಗಿರುತ್ತದೆ. ಸೌಮೇರವಂಗೌರವ ಮಾವಹಂತಿ ತವಂಗಮಂಗ ಅಂಗುಲಯಶ್ಚ ನೋಂಗೆ ಪುರಾ ವಿನಶ್ಯಾಮ ಇತೋ ದಯಾಲೋ ಸ್ವಾಮಿನ್ ವಿಮುಂಚೇತ್ಯವದಂಸ್ತದಾತೆ. ನಿಮ್ಮ ಒಂದೊಂದು ಬೆರಳು ಅಂದ್ರೆ ಒಂದೊಂದು ಪರ್ವತ ಇಟ್ಟಾಗಿದೆ, ದಯಮಾಡಿ ಬೇಗನೆ ತೆಗೀರಿ ಸಾಯೋಕ್ಕಿಂತ ಮೊದಲು ಅಂತ ಶಿಷ್ಯರು ಪ್ರಾರ್ಥನೆ ಮಾಡುತ್ತಾರೆ. ಭೀಮಸೇನ ಶ್ರೀಮದಾಚಾರ್ಯರು ಜ್ಞಾನದೊಳಗೆ ತಮ್ಮ ಮಹಿಮೆಯನ್ನು ತೋರಿಸಿದಂತೆ ಬಲದಲ್ಲಿಯೂ ತಮ್ಮ ಅಪಾರವಾದ ಮಹಿಮೆಯನ್ನು 3ನೇ ಅವತಾರದೊಳಗೂ ತೋರಿಸಿದ್ದಾರೆ. ಅಂತಹ ಮಹಾ ಸಾಮರ್ಥ್ಯ ಇರುವಂತಹ ಭೀಮಸೇನ ದೇವರು ಆ ರಥದ ಗಾಲಿಯನ್ನ ಗಟ್ಟಿಯಾಗಿ ಹಿಡಿದರೆ ಲೀಲಾಜಾಲವಾಗಿ ಪರಮಾತ್ಮ ಅವರನ್ನ ಸರಿಸಿಕೊಂಡು ಹೋಗಿಬಿಡ್ತಾನೆ. ಆಗ ಭೀಮಸೇನ ದೇವರಿಗಿಂತಲೂ ಉತ್ತಮವಾದ ಬಲ ಕೃಷ್ಣ ಪರಮಾತ್ಮನಲ್ಲಿ ಇದೆ ಅಂತ ಜನರ ಎದುರಿಗೆ ತೋರಿಸ್ತಾನೆ. ಆದರೆ ಆ ಸಂದರ್ಭದಲ್ಲಿಯೂ ಭೀಮಸೇನ ದೇವರು ತಮ್ಮ ಭಕ್ತಿಯನ್ನು ಬಿಡಲಿಲ್ಲ. ಯುದ್ಧ ವಿದ್ಯೆ ಗದಾ ಯುದ್ಧವನ್ನ ಕಲಿಯಬೇಕು ಅಂತಂದ್ರೆ ಬಲರಾಮನ ದೇವರ ಹತ್ರ ಕಲಿತಾರೆ ಹೊರತು ಕೃಷ್ಣನ ಹತ್ರ ಕಲಿಯೋದಿಲ್ಲ. ಉಳಿದೆಲ್ಲ ವಿದ್ಯೆಗಳನ್ನ ಪುಸ್ತಕ ಇಟ್ಕೊಂಡು ಕಲಿಯೋದಿರ್ತದೆ ಕೆಳಗಡೆಗೆ ಕೂತು. ಗದಾ ವಿದ್ಯೆಯನ್ನು ಪುಸ್ತಕ ಇಟ್ಕೊಂಡು ಕಲಿತರೆ ಏನು ಉಪಯೋಗ? ಉತ್ತರ ಕುಮಾರನ ಹಾಗೆ ಚಿತ್ರದ ಶತ್ರುಗಳ ಮೇಲೆ ಮಾತ್ರ ಬಾಣಗಳನ್ನು ಪ್ರಯೋಗ ಮಾಡಿ ತಿರುಗಿ ಬಾಣವನ್ನು ಹೊಡೆಯುವಂತಹ ಶತ್ರುಗಳ ಜೊತೆಗೆ ಯುದ್ಧವನ್ನಾಡಿ ಕಲಿತರೆ ನಿಜವಾಗಿ ಕಲ್ಸಾಗೆ. ಯಾರೂ ಇಲ್ಲದ ಯುದ್ಧದಲ್ಲಿ ಕಲಿತರೆ ಏನು ಪ್ರಯೋಜನ? ಹಾಗೆ ಕೇವಲ ಪುಸ್ತಕ ವಿದ್ಯೆ ಅಲ್ಲ ಅದು. ಗದಾ ಯುದ್ಧವನ್ನ ಗುರುಗಳ ಜೊತೆಗೆ ಆಡಬೇಕಾಗತ್ತೆ. ಕೃಷ್ಣನ ಹತ್ತಿರ ಗದಾ ಯುದ್ಧವನ್ನು ನಾನು ಕಲಿತರೆ ಕೃಷ್ಣನ ಮೇಲೇನೆ ಗದಾ ಪ್ರಹಾರ ಮಾಡೋ ಪ್ರಸಂಗ ಬರ್ತದೆ ಕಲಿಯುವಾಗ. ಆ ಕಲಿಯೋದಕ್ಕೋಸ್ಕರವಾಗಿಯೂ ಅವನ ಮೇಲೆ ಗದಾವನ್ನು ನಾನು ಎತ್ತಲಿಕ್ಕೆ ತಯಾರಿಲ್ಲ ಅಂತಾರೆ ಭೀಮಸೇನ ದೇವರು. ನೋಡಿದರೆ ಕೃಷ್ಣನ ಹತ್ತಿರ ಗದಾ ಯುದ್ಧವನ್ನು ನಿಜವಾಗಿ ಕಲಿಬೇಕು, ಸರ್ವೋತ್ತಮನಾದ ಭಗವಂತನ ಹತ್ತಿರ. ಆದರೆ ತಾವಂತೂ ನಿಜವಾಗಿ ಸರ್ವಜ್ಞರೇ. ಆದರೂ ಲೋಕದೃಷ್ಟ್ಯಾ ಗದಾ ಯುದ್ಧವನ್ನು ಕಲಿತಂತೆ ನಟನೆ ಮಾಡುವುದಾಗಿದ್ದರೂ ಕೂಡ ಬಲರಾಮ ದೇವರ ಜೊತೆಗೆ ಯುದ್ಧ ಕಲಿತೇನೆ ಹೊರತು ಕೃಷ್ಣನ ಹತ್ರ ಕಲಿಯೋದಿಲ್ಲ ಅಂತಾರೆ ಭೀಮಸೇನ ದೇವರು. ಇದು ಅವರ ಭಕ್ತಿಯಲ್ಲಿರತಕ್ಕಂತಹ ಅತ್ಯಂತ ದೃಢವಾದ ನಿಷ್ಠೆ. ಸ್ಥೂಲವಾದ ಭಕ್ತಿ ಸಾಮಾನ್ಯರಿಗೆಲ್ಲ ಇದ್ದೇ ಇರ್ತದೆ. ಸೂಕ್ಷ್ಮವಾದಂತಹ ಸಣ್ಣ ಸಣ್ಣ ಅಂಶಗಳಲ್ಲಿ ತಪ್ಪು ಬಿಡ್ತಾರೆ. ಎಂತಹ ಸಣ್ಣ ವಿಷಯದಲ್ಲಿಯೂ ಕೂಡ ತಪ್ಪದೇ ಇರುವಂತಹ ಭಕ್ತಿ ಭೀಮಸೇನ ದೇವರಲ್ಲಿ ನಾವು ಕಾಣ್ತೇವೆ. ನೋಡಿ, ಅನೇಕ ಜನ ಮೊನ್ನೆ ದಿವಸ ನಾನು ಹೇಳಿದೆಲ್ಲ, ದೇವರಲ್ಲಿ ಭಕ್ತಿ ಅನುಸಂಧಾನ ಇದ್ದು ಬಿಟ್ರೆ ನಾವೇನು ಮಾಡಿದ್ರೂ ನಡೀತಿದೆ, ದೇವರ ಮೇಲೆ ಕಾಲಿಟ್ಟು ನಡೀತಿದೆ, ದೇವರ ಪ್ರತಿಮೆಗೆ ಕಾಲಿನಿಂದ ಒದ್ರೂ ತಪ್ಪಿಲ್ಲ, ಕಾಲಿನಲ್ಲಿಯೂ ದೇವರಿದ್ದಾರೆ, ಶಾಲಿಗ್ರಾಮದಲ್ಲಿಯೂ ದೇವರಿದ್ದಾರೆ ಅಂತ ಚಿಂತನೆ ಮಾಡಿಬಿಟ್ರೆ ಮುಗಿದೋಯ್ತು ಅಂತ ಕೆಲವರೆಲ್ಲ ಹೇಳ್ತಾರಲ್ಲ. ಹಾಗಾದರೆ ಭೀಮಸೇನ ದೇವರಿಗಿಂತಲೂ ಹೆಚ್ಚಿನ ಅನುಸಂಧಾನ ಅವರಿಗಿದೆ ಅಂತ ಹೇಳಬೇಕೆ? ಹಾಗಾದರೆ ಸರ್ವಜ್ಞರಾದ ಸದಾಕಾಲದಲ್ಲಿ ನಹಿಹರಿಂ ಸತತಂ ನನಮತ್ಯಸೌ ನಚನ ಪಶ್ಯತಿ, ಸರ್ವದಾ ಭಗವದ್ ಅನುಸಂಧಾನ ಇರುವ ಭೀಮಸೇನ ದೇವರು ನನ್ನಲ್ಲಿಯೂ ದೇವರಿದ್ದಾನೆ, ಗದೆಯಲ್ಲಿಯೂ ದೇವರಿದ್ದಾನೆ, ಗದೆಯನ್ನು ನಾನು ಕೃಷ್ಣನ ಮೇಲೆ ಎತ್ತಿದರೆ ಕೃಷ್ಣನನ್ನೇ ಕೃಷ್ಣನ ಮೇಲೆ ಎತ್ತಿದ ಹಾಗಾಯ್ತು, ತಪ್ಪೇನು ಅಂತ ಅನುಸಂಧಾನ ಮಾಡ್ಲಿಕ್ಕೆ ಬರ್ತಿತ್ತು ಭೀಮಸೇನ ದೇವರಿಗೆ. ಮಾಡಲಿಲ್ಲ. ಅನುಸಂಧಾನ ಮಾಡಲಿಕ್ಕೆ ಬಂದರೂ ಕೂಡ ಯಾವುದು ಶಾಸ್ತ್ರದಲ್ಲಿ ನಿಷಿದ್ಧವಾಗಿದೆ, ಭಗವಂತನ ವಿರೋಧ ಮಾಡುವುದು, ದೇವರ ಮೇಲೆ ಆಯುಧವನ್ನ ಎತ್ತೋದು, ಶಸ್ತ್ರಾಸ್ತ್ರಗಳ ಪ್ರಹಾರ ಮಾಡುವುದಾಗಲಿ, ಕಾಲಿನಿಂದ ಒದೆಯೋದಾಗಲಿ, ಇದು ಅಪರಾಧ ಅಂತ ಶಾಸ್ತ್ರ ಹೇಳುತ್ತದೆ. ಹಾಗಾದರೆ ಅದನ್ನು ಮಾಡತಕ್ಕದ್ದಲ್ಲ. ಅನುಸಂಧಾನ ಮಾಡಲಿಕ್ಕೆ ಬರ್ತದೆ ಎಂದ ಮಾತ್ರಕ್ಕೆ ನಿಷಿದ್ಧವಾದದ್ದನ್ನು ಮಾಡುವುದಲ್ಲ ಅನ್ನುವುದನ್ನ ಅನುಸಂಧಾನವನ್ನ ಮಾಡುವಂತಹ ಸಾಧಕರಲ್ಲಿ ಅತ್ಯಂತ ಉತ್ತಮರಾದ ಸಾಧಕೋತ್ತಮರಾಗಿರತಕ್ಕಂತಹ ವಾಯುದೇವರು ಈ ನೀತಿಯನ್ನು ತೋರಿಸ್ತಾ ಇದ್ದಾರೆ. ಇದು ಅವರ ಭಕ್ತಿಗೆ ನಿದರ್ಶನ. ಬಲರಾಮ ದೇವರಲ್ಲಿಯೂ ಶುಕ್ಲಕೇಶಾವೇಶ ಇದೆ ಭಗವಂತನದು. ಯಾವಾಗ ಭಗವಂತನ ಶುಕ್ಲಕೇಶಾವೇಶ ಹೆಚ್ಚಾಗ್ತಾ ಇತ್ತೋ ಗದಾ ಕೆಳಗಿಟ್ಟು ಸುಮ್ಮನೆ ಕೂಡ್ತಾ ಇದ್ರು. ನೀವೇನ್ ಮಾಡ್ತೀರಿ ಮಾಡ್ರಿ ಅಂತ. ಬಲರಾಮ ದೇವರ ಮೇಲೂ ಗದಾ ಪ್ರಹಾರ ಮಾಡ್ತಾ ಇರಲಿಲ್ಲ. ಅವರು ಶೇಷದೇವರ ಅವತಾರ, ಗದಾ ಯುದ್ಧ ಮಾಡ್ತಾ ಇದ್ರು. ಕೆಲವೊಮ್ಮೆ ಶುಕ್ಲಕೇಶಾವೇಶದ ವಿಶೇಷ ಆವಿರ್ಭಾವ ಆಯಿತು ಅಂತಂದ್ರೆ ಸುಮ್ಮನೆ ಆಗ್ಬಿಡ್ತಿದ್ವಿ. ಯಾಕೆಂದ್ರೆ ಅದು ಮತ್ತೆ ಕೃಷ್ಣನ ಶುಕ್ಲಕೇಶಾವೇಶ, ಇದು ಭಗವಂತನ ಆವೇಶ. ಆ ಭಗವಂತನ ಆವೇಶ ಜಾಗೃತವಾಯಿತು ಅಂತಾದರೆ ಗದಾವನ್ನು ಮೇಲೆ ಎತ್ತಾ ಇರಲಿಲ್ಲ. ಇಷ್ಟು ಸೂಕ್ಷ್ಮವಾದ ರೀತಿಯಲ್ಲಿ ಆ ಭಗವಂತನ ನಿಷ್ಠೆಯನ್ನ, ಭಗವಂತನಲ್ಲಿಯ ಭಕ್ತಿಯನ್ನ ತೋರಿಸತಕ್ಕಂಥವರು ಭೀಮಸೇನ ದೇವರು. ಅದನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ನಮ್ಮಲ್ಲಿ
ಭಕ್ತಿ ವೈರಾಗ್ಯಗಳೆಲ್ಲವೂ ಅಂಕುರಿಸಲು ಸಾಧ್ಯ ಎಂಬುದಾಗಿ ನಾವು ತಿಳಿಯಬೇಕು. ಇಂತಹ ಭೀಮಸೇನ ದೇವರ ಇನ್ನಿತರ ಶುದ್ಧ ಭಾಗವತ ಧರ್ಮ ಇತ್ಯಾದಿಗಳನ್ನು ಮತ್ತೆ ನಾಳಿನ ದಿವಸ ತಿಳಿಯುವುದಕ್ಕೆ ಪ್ರಯತ್ನ ಮಾಡೋಣ.